ಪ್ರೀತಿ, ನಂಬಿಕೆ ಮತ್ತು ಕನಸುಗಳ ಮೂಟೆಯೊಂದಿಗೆ ಹೊಸ ಜೀವನಕ್ಕೆ ಕಾಲಿಡಲು ಸಜ್ಜಾಗಿದ್ದ ಆ ಜೋಡಿ. ನೋಡುವವರ ಕಣ್ಣು ತಂಪಾಗಿಸುವ ಆ ಸುಂದರ ಕ್ಷಣಗಳ ಹಿಂದೆ ಇಷ್ಟೊಂದು ಭೀಕರವಾದ ಸಂಚು ಅಡಗಿದೆ ಅಂತ ಯಾರು ಅಂದ್ಕೊಂಡಿರಲಿಲ್ಲ. ಇದು ಕೇತನ್ ಅಗರ್ವಾಲ್ ಮತ್ತು ಸಿಯಾ ಗೋಯಲ್ ಅವರ ಪ್ರೇಮ ಕಥೆ ಅಲ್ಲ, ಇದು ನಂಬಿಕೆಯನ್ನ ಕೊಲೆ ಮಾಡಿದ ಕ್ರೂರ ಕಥೆ. ಜೂನ್ 18 ಸಿಯಾಳ ಜನ್ಮದಿನ. ಅದೇ ದಿನ ಕೇತನ್ ಲೋಹಗಢ್ ಕೋಟೆಯಲ್ಲಿ ಪ್ರಾಣ ಬಿಟ್ರು. ಸಿಯಾಳ ಫೋಟೋ ತೆಗೆಯುವಾಗ ಆಯತಪ್ಪಿ ಬಿದ್ರು ಎಂದು ನಂಬಿದ್ದ ಪ್ರಪಂಚಕ್ಕೆ ಇದೊಂದು ಅಪಘಾತವಲ್ಲ, ವ್ಯವಸ್ಥಿತವಾಗಿ ರೂಪಿಸಿದ ಹತ್ಯೆ ಎಂಬ ಸತ್ಯ ತಿಳಿಯುತ್ತಿದ್ದಂತೆ ಎಲ್ಲರೂ ಬೆಚ್ಚಿಬಿದ್ರು. ಸಿಯಾ ಇನ್ಸ್ಟಾಗ್ರಾಂನಲ್ಲಿ ಬರೆದ ಆ ಭಾವುಕ ಪೋಸ್ಟ್ ನೋಡಿ ಇಡೀ ದೇಶವೇ ಕಣ್ಣೀರು ಹಾಕಿತ್ತು. ಆದರೆ ಆ ಕಣ್ಣೀರಿನ ಹಿಂದೆ ಇದ್ದದ್ದು ಪಶ್ಚಾತ್ತಾಪವಲ್ಲ, ಅದೊಂದು ದೊಡ್ಡ ನಾಟಕ. ಪೊಲೀಸರ ತನಿಖೆಯಲ್ಲಿ ಬಯಲಾದ ಸತ್ಯ ಎಂಥವರನ್ನೂ ತಲ್ಲಣಗೊಳಿಸುತ್ತದೆ. ಸಿಯಾಳ ಮನಸ್ಸಿನಲ್ಲಿ ಕೇತನ್ ಮೇಲಿದ್ದ ಪ್ರೀತಿಯಲ್ಲ, ಬದಲಾಗಿ ಅವಳದ್ದೇ ಆದ ಮತ್ತೊಬ್ಬ ಪ್ರಿಯಕರ ಚೇತನ್ ಚೌಧರಿಯ ಮೇಲಿನ ವ್ಯಾಮೋಹವಿತ್ತು. तो ये केस दाखिल करने के बाद फिर जो आगे तपास किया गया, उस तपास में कुछ बातें हमारे सामने आई जो इनके रिश्तेदार हैं या उनके फ्रेंड सर्कल से कुछ बातें समझी, जिससे हमें संशय निर्माण हुआ कि ये इस तरह की घटना अचानक से होना बहुत ज़्यादा प्रोबेबल नहीं है। खासकर वो लड़का जो है वो ट्रैकिंग करता था, काफ़ी ट्रैकिंग की थी उसने, तो उस हिसाब से फिर आगे और संशय, फिर फैमिली ने इस पे डाउट लिया। फैमिली की तरफ से हमारे तरफ एक तकरार की गई कि इसमें कुछ तो संशयपद जो है दिख रहा है, और फिर हमने अपने जो गोपनीय सूत्र हैं और उसके बिना कुछ साक्षीदार और जो तांत्रिक पुरावे हैं उसमें तपास करने के बाद सामने आया कि ये जो लड़की है सिया गोयल, इसका एक फ्रेंड जो चेतन चौधरी नाम का है, जो इस यहाँ पे ये लड़की, इसकी फैमिली का काम है मार्केट यार्ड में, उनकी भी दुकान उधर ही है, तो इनकी आपस में कुछ 1 साल के आसपास से पहचान थी। तो इन दोनों ने ये प्लान किया और प्लान करने के बाद इस घटना को अंजाम दिया। ಕುಟುಂಬದವರು ನಿಶ್ಚಯಿಸಿದ್ದ ಮದುವೆ ಸಿಯಾಳಿಗೆ ಇಷ್ಟವಿರಲಿಲ್ಲ. ಹಾಗಾಗಿ ಆಕೆ ಕೇತನ್ನನ್ನ ತನ್ನ ದಾರಿಯಿಂದ ಶಾಶ್ವತವಾಗಿ ತೆಗೆದುಹಾಕಲು ಪ್ಲಾನ್ ಮಾಡಿದ್ಲು. ಅಚ್ಚರಿ ಎಂದರೆ ಇದಕ್ಕೂ 4 ದಿನಗಳ ಮುಂಚೆಯೇ, ಅಂದರೆ ಜೂನ್ 14ರಂದೇ ಸಿಯಾ ಕೇತನ್ನನ್ನ ಕೋಟೆಯ ಮೇಲಿಂದ ತಳ್ಳಲು ಪ್ರಯತ್ನಿಸಿದ್ದಳು. ಆದರೆ ಅಂದು ಮರಕ್ಕೆ ಸಿಲುಕಿ ಬದುಕುಳಿದಿದ್ದ ಕೇತನ್ ಸಿಯಾಳನ್ನ ನಂಬಿ ಅವಳನ್ನ ಆಲಂಗಿಸಿಕೊಂಡಿದ್ದ. ಪಾಪ, ತಾನೇ ಪ್ರೀತಿಸಿದವಳು ತನ್ನ ಪ್ರಾಣ ತೆಗೆಯಲು ಕಾಯ್ತಿದ್ದಾಳೆ ಎಂಬ ಸತ್ಯ ಆ ಮುಗ್ಧ ಜೀವಿಗೆ ಗೊತ್ತಿರಲಿಲ್ಲ. आज मेरे लिए तो कोहिनूर था, जिनको इन्होंने आज दगा करके आज उसको मार डाला। आज मेरा बेटा चला गया है, इसके पूरे जिम्मेदार सिया है और उसका बॉयफ्रेंड है। मैंने सिया को सब कुछ अपने बहू के जैसे माना था, उसने बहुत बड़ा मेरे को धोखा दिया है और मेरे को बहुत झूठ बोला है। देखा जाए तो अभी बहुत सारी चीजें बातें आ रही है। ಕೇತನ್ ಪ್ರಾಣ ಬಿಟ್ಟಾಗ ಆಕೆ ಸಿಯಾ ಕನಿಷ್ಠ ಕಣ್ಣೀರ್ ಹಾಕಲಿಲ್ವಂತೆ. ಸಾಕ್ಷಿಗಳ ಪ್ರಕಾರ ಸುತ್ತಲಿನ ಜನರೆಲ್ಲ ಅಳ್ತಿದ್ರೆ ಸಿಯಾ ಮಾತ್ರ ಕಲ್ಲೆದೆಯಂತೆ ನಿಂತಿದ್ದಳು. ಇಂದು ಕೇತನ್ ಅಗರ್ವಾಲ್ ಕುಟುಂಬದವರು ನ್ಯಾಯಕ್ಕಾಗಿ ಪರಿತಪಿಸುತ್ತಿದ್ದಾರೆ. ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡಿದೆವು, ಆದರೆ ಇಂದು ನಮ್ಮ ಗಂಡು ಮಕ್ಕಳಿಗೆ ಸುರಕ್ಷತೆ ಇಲ್ಲದಂತಾಗಿದೆ ಅಂತ ಕುಟುಂಬಸ್ಥರು ಅಳ್ತಿದ್ದಾರೆ. ಸಿಯಾ ಮತ್ತು ಚೇತನ್ ಈಗ ಕಾನೂನಿನ ಕಟಕಟೆಯಲ್ಲಿದ್ದಾರೆ. ಕೊಂದವರಿಗೆ ಶಿಕ್ಷೆಯಾಗಲಿ, ಕೇತನ್ ಆತ್ಮಕ್ಕೆ ನ್ಯಾಯ ಸಿಗಲಿ ಎಂಬುದೇ ಈಗ ಎಲ್ಲರ ಆಶಯ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, fire fighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ, ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.